ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ನನ್ನ ಚಾನಲ್ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಆಗ್ತಿದ್ರು ಗೇಮ್ ಡೆವಲಪ್ಮೆಂಟ್ ಕಂಪನಿಯನ್ನು ಯಾವ ರೀತಿ ಮಾಡಬಹುದು ಅಂತ. ಸೊ ಅದರಿಂದ ನಾನು ಈ ವಿಡಿಯೋದಲ್ಲಿ ನಿಮಗೆ ಗೇಮ್ ಡೆವಲಪ್ಮೆಂಟ್ ಕೆರಿಯರ್ ಆಗಿ ಯಾವ ರೀತಿ ಸ್ಟಾರ್ಟ್ ಮಾಡಬಹುದು ಅಂತ. ಎಂತಕಂದ್ರೆ ಆಬ್ವಿಯಸ್ಲಿ ಯಾವ ರೀತಿ ಆದ್ರೂ ಹಣ ಮಾಡಬಹುದು ಗೇಮ್ ಡೆವಲಪ್ಮೆಂಟ್ ಸ್ಕಿಲ್ಸ್ ಗಳನ್ನು ಯೂಸ್ ಮಾಡಿ. ಸೊ ಈ ವಿಡಿಯೋದಲ್ಲಿ 5 ಡಿಫ್ರೆಂಟ್ ವಿಷಯಗಳನ್ನು ನಾನು ನಿಮ್ಗೆ ಹೇಳ್ತೇನೆ, ಯಾವ ರೀತಿ ನೀವು ಗೇಮ್ ಡೆವಲಪ್ಮೆಂಟ್ ಸ್ಕಿಲ್ಸ್ ಗಳನ್ನು ಯೂಸ್ ಮಾಡಿ ಹಣ ಮಾಡಬಹುದು ಅಥವಾ ಒಂದು ಕೆರಿಯರ್ ಅನ್ನು ಯಾವ ರೀತಿ ನೀವು ಮಾಡಬಹುದು ಅಂತ. ಸೊ ಫಸ್ಟ್ ವಿಷಯ ಅಂತ ಹೇಳಿದ್ರೆ, ನೀವು ಗೇಮ್ ಡೆವಲಪ್ಮೆಂಟ್ ಕಂಪನೀಸ್ ಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗಬಹುದು. ಆಬ್ವಿಯಸ್ಲಿ ಇದು ನಾರ್ಮಲ್ ಜಾಬ್. ನೀವು ನಿಮ್ಮ ರೆಸ್ಯೂಮ್ ಅನ್ನು ಮಾಡಬೇಕು. ಫಸ್ಟ್ ಗೆ ನೀವು ಆಬ್ವಿಯಸ್ಲಿ ಸ್ಕಿಲ್ಸ್ ಗಳನ್ನೆಲ್ಲ ಕಲಿಬೇಕು, ಗೇಮ್ ಅನ್ನು ಯಾವ ರೀತಿ ಡೆವಲಪ್ ಮಾಡುವುದು ಅಂತ. ಈ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ಯಾವ ರೀತಿ ಗೇಮ್ ಡೆವಲಪ್ ಮಾಡುದು ಎಲ್ಲ ವಿಷಯಗಳ ಬಗ್ಗೆ. ನೀವು ಅದನ್ನ ನನ್ನ ಚಾನಲ್ ಅಲ್ಲಿ ಚೆಕ್ಔಟ್ ಮಾಡಬಹುದು. ಬಟ್ ಒಂದ್ಸರಿ ಆ ಸ್ಕಿಲ್ಸ್ ಗಳನ್ನೆಲ್ಲ ಕಲ್ತಾದ ನಂತರ ಬ್ಯಾಂಗ್ಳೂರಲ್ಲಿ ತುಂಬಾ ಗೇಮಿಂಗ್ ಕಂಪನೀಸ್ ಗಳೆಲ್ಲ ಅವೈಲೇಬಲ್ ಇದೆ. ಸೊ ನೀವು ಅಂತ ಗೇಮಿಂಗ್ ಸ್ಟುಡಿಯೋಸ್ ಗಳಿಗೆ ನೀವು ಜಾಬ್ಸ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಚಾನ್ಸ್ ಉಂಟು ಗೇಮ್ ಡೆವಲಪ್ಮೆಂಟ್ ಕಂಪನೀಸ್ ಗಳಲ್ಲಿ ಡೆವಲಪರ್ ಆಗಿ ನಿಮ್ಗೆ ಕೆಲಸ ಸಿಗ್ಲಿಕ್ಕೆ. ಸೊ ಅದರಿಂದ ನಾನು ನಿಮ್ಗೆ ಒಂದು ಸಜೆಷನ್ ಅಂತ ಹೇಳಿದ್ರೆ, ಗೇಮ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಕರೆಕ್ಟ್ ಆಗಿರುವ ಗೇಮ್ ಡೆವಲಪ್ಮೆಂಟ್. ಸೋ ಮೆನಿ ಫ್ಯಾಂಟಸಿ ಗೇಮ್ಸ್ ಗಳೆಲ್ಲ ಅವೈಲೇಬಲ್ ಇದೆ, ಅವರಿಗೆ ತುಂಬಾ ಡೆವಲಪರ್ಸ್ ಗಳು ಬೇಕಾಗಿವೆ. ನನ್ನ ಪರ್ಸನಲ್ ಒಪಿನಿಯನ್ ಅಂತ ಹೇಳಿ ನೀವು ಅಂತ ಕಂಪನೀಸ್ ಗಳಿಗೆ ಜಾಯ್ನ್ ಆಗಬೇಡಿ. ಬಟ್ ಆಬ್ವಿಯಸ್ಲಿ ಅದು ನಿಮ್ಗೆ ಬಿಟ್ಟದು. ನೀವು ಅದರ ಬಗ್ಗೆ ಕರೆಕ್ಟ್ ಆಗಿ ರಿಸರ್ಚ್ ಮಾಡಿ ನಿಮ್ಗೆ ಅದು ಒಳ್ಳೇದಾ ಕೆಟ್ಟದಾ ಅಂತ ನೀವು ಡಿಸೈಡ್ ಮಾಡಿ ನೀವು ಅದನ್ನು ಜಾಯ್ನ್ ಆಗ್ಬೇಕಾದದ್ದು. ಬಟ್ ನಾನು ಇನ್ ಜನರಲ್ ಗೇಮ್ಸ್ ಗಳು ಅವೈಲೇಬಲ್ ಇದೆ ಅಲ್ಲ, ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಅಥವಾ ಬೇರೆ ಬೇರೆ ಗೇಮಿಂಗ್ ಕಂಪನೀಸ್ ಗಳೆಲ್ಲ ಅವೈಲೇಬಲ್ ಇದೆ. ನೀವು ಈಗ GTA 5 ಎಲ್ಲ ಆಡ್ತಿರುವಿರಿ, ಅಂತ ಗೇಮಿಂಗ್ ಕಂಪನೀಸ್ ಗಳೆಲ್ಲ ತುಂಬಾ ಕಡೆ ಇರ್ತದೆ ಅವರ ಆಫೀಸಸ್ ಗಳು. ಸೊ ನೀವು ಅಲ್ಲಿ ಅಪ್ಲೈ ಮಾಡಿ ಆ ಗೇಮಿಂಗ್ ಕಂಪನೀಸ್ ಗಳಿಗೆ ಜಾಯ್ನ್ ಆಗಬಹುದು. ಸೆಕೆಂಡ್ ವಿಷಯ ಅಂತ ಹೇಳಿದ್ರೆ, ನೀವು ಗೇಮ್ ಡೆವಲಪ್ಮೆಂಟ್ ಅಲ್ಲಿ ಫ್ರೀಲಾನ್ಸಿಂಗ್ ಮಾಡಬಹುದು. ಈಗ ತುಂಬಾ ಜನರು ಫ್ರೀಲಾನ್ಸಿಂಗ್ ವೆಬ್ಸೈಟ್ಸ್ ಉಂಟಲ್ಲ, ಅಪ್ವರ್ಕ್, ಫ್ರೀಲಾನ್ಸರ್ ಮತ್ತೆ ಫೈವರ್, ಇದರಲ್ಲಿ ತುಂಬಾ ಜನರಿಗೆ ಗೇಮಿಂಗ್ ಐಡಿಯಾಸ್ ಇರ್ತವೆ, ಅವ್ರ ಹತ್ರ ಹಣ ಇರ್ತದೆ, ಅವರಿಗೆ ಗೇಮ್ ಮಾಡುದು ಹೇಗೆ ಅಂತ ಗೊತ್ತಿರೋದಿಲ್ಲ. ಅಂತವರು ಈ ಫ್ರೀಲಾನ್ಸಿಂಗ್ ವೆಬ್ಸೈಟ್ಸ್ ಗಳಲ್ಲಿ ಅವರ ಗೇಮ್ ಡೆವಲಪ್ಮೆಂಟ್ ರಿಕ್ವೈರ್ಮೆಂಟ್ ಅನ್ನು ಹಾಕ್ತಾರೆ. ಮತ್ತೆ ನಿಮ್ಗೆ ಆ ರಿಕ್ವೈರ್ಮೆಂಟ್ ಅನ್ನು ನೋಡಿ ನಿಮ್ಮ ಸ್ಕಿಲ್ಸ್ ಗಳನ್ನು ಕರೆಕ್ಟ್ ಆಗಿ ಮ್ಯಾಚ್ ಮಾಡಿ ನೀವು ಆ ಜಾಬ್ಸ್ ಗಳಿಗೆ ಅಪ್ಲೈ ಮಾಡಬಹುದು. ನಿಮ್ಗೆ ಅದು ಸಿಕ್ಕಿದ್ರೆ ಒಳ್ಳೇದಿರ್ತದೆ. ಎಂತಂತ ಹೇಳಿದ್ರೆ ಅವರ್ಲಿ ರೇಟ್ ಅಲ್ಲಿ ಅವ್ರು ನಿಮ್ಗೆ ಕೊಡ್ತಾರೆ. ಗೇಮ್ ಡೆವಲಪ್ ಮಾಡ್ಲಿಕ್ಕೆ 100-200 ಅವರ್ಸ್ ಆದ್ರೆ ನಿಮ್ಗೆ ಆಬ್ವಿಯಸ್ಲಿ $10 ಲೆಕ್ಕದಲ್ಲಿ ಅಥವಾ $20 ಲೆಕ್ಕದಲ್ಲಿ ನೀವು ಲೆಕ್ಕ ಹಾಕಿದ್ರೆ ನಿಮ್ಗೆ ಒಂದು ಒಳ್ಳೆ ಅಮೌಂಟ್ ಸಿಗ್ತದೆ. ಅದು ನಿಮ್ಗೆ ಒಂದು ಒಳ್ಳೆ ಕೆರಿಯರ್ ಆಪ್ಷನ್. ಥರ್ಡ್ ವಿಷಯ ಅಂತ ಹೇಳಿದ್ರೆ, ಕಾಂಟ್ರಾಕ್ಟಿಂಗ್ ಮಾಡಬಹುದು ನೀವು ಗೇಮ್ ಡೆವಲಪ್ಮೆಂಟ್ ಅಲ್ಲಿ. ಈಗ ಆಲ್ರೆಡಿ ತುಂಬಾ ಗೇಮಿಂಗ್ ಕಂಪನೀಸ್ ಇರ್ತದೆ, ಅದರಲ್ಲಿ ತುಂಬಾ ಎಂಪ್ಲಾಯೀಸ್ ಗಳು ಇರ್ತವೆ. ಅವರು ಯೂಶುವಲಿ ಲಿಂಕ್ಡ್ ಇನ್ ಅಲ್ಲೆಲ್ಲ ಇರ್ತಾರೆ. ಅವರಿಗೆ ಸ್ವಲ್ಪ ಹೆಲ್ಪ್ ಬೇಕಾಗಿರ್ತದೆ ಅವರ ಗೇಮ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ. ಸೊ ಅಂತವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಕಾಂಟ್ರಾಕ್ಟರ್ ಆಗಿ ಜಾಬ್ ಆಪರ್ಚುನಿಟಿ ಅವೈಲೇಬಲ್ ಉಂಟಾ ಅಂತ ಹೇಳಿ ಕೇಳಬಹುದು. ಅವಾಗ ಅವರು ಯೂಶುವಲಿ 3 ಮಂತ್ಸ್ ಅಥವಾ 6 ಮಂತ್ಸ್ ಗೆ ನಿಮಗೆ ಕೆಲಸ ಮಾಡ್ಲಿಕ್ಕೆ ಬಿಡ್ತಾರೆ. ಮತ್ತೆ ಆಬ್ವಿಯಸ್ಲಿ ಅವರಿಗೆ ನಿಮ್ಮ ಸ್ಕಿಲ್ಸ್ ಗಳೆಲ್ಲ ಒಳ್ಳೆ ಇಷ್ಟ ಆಯ್ತು, ಮತ್ತೆ ನೀವು ಕರೆಕ್ಟ್ ಆಗಿ ಗೇಮ್ ಡೆವಲಪ್ ಮಾಡ್ತೀರಿ, ಗೇಮ್ ಡೆವಲಪ್ಮೆಂಟ್ ಎಲ್ಲ ವಿಷಯಗಳು ನಿಮ್ಗೆ ಗೊತ್ತಿದೆ ಅಂತ ಗೊತ್ತಾದ ನಂತರ ಅವರು ಮೇ ಬಿ ಹೈರ್ ಮಾಡುವರು ಅಥವಾ ಅವರು ಬೇರೆ ರೆಫರ್ ಮಾಡುವರು ಬೇರೆ ಗೇಮ್ ಡೆವಲಪ್ಮೆಂಟ್ ಏಜೆನ್ಸಿಗೆ. ಸೊ ಅದರಿಂದ ನಿಮ್ಗೆ ಆಬ್ವಿಯಸ್ಲಿ ನೀವು ಕಾಂಟ್ರಾಕ್ಟ್ ಆಗಿ ಕೆಲಸ ಮಾಡಿದ್ರೆ ನಿಮ್ಗೆ ಒಳ್ಳೆ ಫ್ರೀಡಮ್ಸ್ ಇರ್ತದೆ. ಯಾಕಂದ್ರೆ ನೀವು ಈಚೆ ಸೈಡ್ ಫ್ರೀಲಾನ್ಸಿಂಗ್ ಮಾಡಬಹುದು, ಈಚೆ ಸೈಡ್ ಜಾಬ್ಸ್ ಮಾಡಬಹುದು. ಸೊ ಅದರಿಂದ ಮಲ್ಟಿಪಲ್ ಆಪರ್ಚುನಿಟೀಸ್ ಗಳು ಇರ್ತವೆ ನೀವು ಕಾಂಟ್ರಾಕ್ಟರ್ ಆಗಿ ವರ್ಕ್ ಮಾಡಿದ್ರೆ ಗೇಮ್ ಡೆವಲಪ್ಮೆಂಟ್ ಇಂಡಸ್ಟ್ರಿಯಲ್ಲಿ. ಫೋರ್ತ್ ವಿಷಯ ಅಂತ ಹೇಳಿದ್ರೆ, ನೀವು ಗೇಮ್ಸ್ ಗಳನ್ನ ಡೆವಲಪ್ ಮಾಡಿ ಗೂಗಲ್ ಪ್ಲೇ ಸ್ಟೋರ್ ಗಳಲ್ಲಿ ರಿಲೀಸ್ ಮಾಡಿ. ಮತ್ತೆ ಈ ಗೇಮ್ಸ್ ಗಳು ಫೇಮಸ್ ಆದ ನಂತರ ಅಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ರನ್ ಮಾಡಬಹುದು. ಸೊ ಆಬ್ವಿಯಸ್ಲಿ ಒಂದು ಗೇಮ್ ಆಡ್ತಾ ಇರ್ತಾರೆ, ಒಂದು ಗೇಮ್ ಆದ ನಂತರ ಇಮಿಡಿಯೇಟ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ. ಆ ಅಡ್ವರ್ಟೈಸ್ಮೆಂಟ್ ಅವ್ರು ನೋಡ್ಬೇಕು. ಅದನ್ನ ನೋಡುವಾಗ ನಿಮಗೆ ಗೂಗಲ್ ಆಡ್ಸೆನ್ಸ್ ಅಥವಾ ಬೇರೆ ಬೇರೆ ಆಡ್ ಕಂಪನೀಸ್ ಗಳು ಇರ್ತಾರಲ್ಲ, ಅವ್ರು ನಿಮ್ಗೆ ಹಣ ಕೊಡ್ತಾರೆ. ಮತ್ತೆ ನೀವು ಆಬ್ವಿಯಸ್ಲಿ ಅದರಲ್ಲಿ ಸ್ವಲ್ಪ ಗೇಮ್ ಇದು ಎಂತಾದ್ರೂ ವಿಷಯಗಳಲ್ಲಿ ನೀವು ಪೇಮೆಂಟ್ ತಗೊಳ್ಬಹುದು. ಅಂದ್ರೆ ಈಗ ನೀವು ಅದರಲ್ಲಿ ಮೇ ಬಿ ಒಂದು ವರ್ಚುವಲ್ ಕರೆನ್ಸಿ ಅಥವಾ ಎಂತಾದ್ರೂ ಒಂದು ಹಾಗೆ ಹಾಕಿ ಜೆಮ್ಸ್ ಅಂತೆಲ್ಲ ಹೇಳ್ತಾರೆ ಅದನ್ನು. ಸೊ ಅದನ್ನೆಲ್ಲ ನೀವು ಪರ್ಚೇಸ್ ಮಾಡ್ಲಿಕ್ಕೋಸ್ಕರ ಅವರು ಪೇಮೆಂಟ್ ಕೊಡ್ತಾರೆ. ನೀವು ಆ ಪೇಮೆಂಟ್ ಅಂತ ತಗೊಳ್ಬಹುದು. ಮೇ ಬಿ ₹50 ₹100 ಅಲ್ಲಿ ಎಂತಾದ್ರೂ ಒಂದು ಅವರಿಗೆ ಸಿಗ್ತದೆ. ಅಥವಾ ಇವನ್ ಆಡ್ ಫ್ರೀ ವರ್ಷನ್ಸ್ ಗಳನ್ನು ಕ್ರಿಯೇಟ್ ಮಾಡಿ ನೀವು ಅದನ್ನು ರಿಲೀಸ್ ಮಾಡಬಹುದು. ಅವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ, ನಿಮ್ಗೆ ಪೇಮೆಂಟ್ ಸಿಗ್ತದೆ ಅದರಿಂದ. ಪ್ಲಸ್ ಫೇಮಸ್ ಆದ್ರೆ ಬೇರೆ ಗೇಮಿಂಗ್ ಕಂಪನೀಸ್ ಗಳು ಆ ಗೇಮ್ ಅನ್ನು ಪರ್ಚೇಸ್ ಮಾಡುವ ಚಾನ್ಸಸ್ ಇದೆ. ಸೊ ಅದರಿಂದ ನೀವು ನಿಮ್ಮ ಗೇಮ್ಸ್ ಗಳನ್ನೆಲ್ಲ ರಿಲೀಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಸೆಂಡ್ ಮಾಡಿ, ಮತ್ತೆ ಅವರು ಮೇ ಬಿ ಅವರ ಫ್ರೆಂಡ್ಸ್ ಗೆ ಸೆಂಡ್ ಮಾಡುವರು. ಮತ್ತೆ ನೀವು ಮಾರ್ಕೆಟಿಂಗ್ ಎಲ್ಲ ಮಾಡಬಹುದು. ಅದರಲ್ಲಿ ಸ್ವಲ್ಪ ಫೇಸ್ಬುಕ್ ಮಾರ್ಕೆಟಿಂಗ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಆಡ್ ರನ್ ಮಾಡುದು ಅಂತದೆಲ್ಲ ಮಾಡಿ ನೀವು ಆ ಗೇಮ್ಸ್ ಗಳನ್ನು ಫೇಮಸ್ ಮಾಡಬಹುದು. ಸೊ ಅದರಿಂದ ಇಂಡಿಪೆಂಡೆಂಟ್ ಗೇಮ್ ಡೆವಲಪರ್ ಆಗಿ ನಿಮ್ಮ ಗೇಮ್ಸ್ ಗಳನ್ನು ಗೂಗಲ್ ಪ್ಲೇ ಸ್ಟೋರ್, ಆಪಲ್ ಸ್ಟೋರ್ ಮತ್ತೆ ಮೈಕ್ರೋಸಾಫ್ಟ್ ಅಲ್ಲಿ ಆದ್ರೆ ಮೈಕ್ರೋಸಾಫ್ಟ್ ಅಲ್ಲಿ ಸಹ ರಿಲೀಸ್ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು. ಫಿಫ್ತ್ ಮತ್ತೆ ಲಾಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ, ನೀವು ಗೇಮ್ ಡೆವಲಪ್ಮೆಂಟ್ ಕಂಪನಿ ಸ್ಟಾರ್ಟ್ ಮಾಡಬಹುದು.
ಮಾಡ್ಬೋದು. ಈಗ ನೀವು ನಿಮ್ಮ ಗೇಮ್ಸ್ ಅನ್ನೆಲ್ಲ ರಿಲೀಸ್ ಮಾಡಿದ ನಂತರ ನಿಮ್ಗೆ ತುಂಬಾ ಡಿಮಾಂಡ್ ಉಂಟು, ತುಂಬಾ ಜನ ಡೌನ್ಲೋಡ್ ಮಾಡ್ತಿದ್ದಾರೆ. ಅವಾಗ ನೀವು ಎಂತ ಮಾಡ್ಬೇಕಂದ್ರೆ ಬೇರೆಯವರನ್ನು ಹೈರ್ ಮಾಡಬೇಕು, ಬೇರೆ ಗೇಮ್ ಡೆವಲಪರ್ಸ್ ಅನ್ನು. ಅವಾಗ ನೀವು ಅವರನ್ನು ಹೈರ್ ಮಾಡುವಾಗ ನಿಮ್ಮ ಕಂಪನಿಯಲ್ಲಿ ಇರುವ ತುಂಬಾ ಗೇಮ್ಸ್ ಗಳನ್ನು ಇನ್ನೂ ಸಹ ಇಂಪ್ರೂವ್ ಮಾಡಬಹುದು. ಇಂಪ್ರೂವ್ ಮಾಡಿ ಅದರಲ್ಲಿ ಹೊಸ ಹೊಸ ಫೀಚರ್ಸ್ ಗಳನ್ನ ಆಡ್ ಮಾಡಬಹುದು. ಆಬ್ವಿಯಸ್ಲಿ ಅವಾಗ ಎಂತ ಆಗ್ತದೆ ಅಂದ್ರೆ ಪೇಮೆಂಟ್ಸ್ ನೀವು ಇನ್ಕ್ರೀಸ್ ಆಗ್ತದೆ, ಅಡ್ವರ್ಟೈಸ್ಮೆಂಟ್ ಇಂದ ಹೆಚ್ಚು ಪ್ರಾಫಿಟ್ ಬರ್ತದೆ, ಪ್ಲಸ್ ಅದೇ ಇನ್ ಗೇಮ್ ಪರ್ಚೇಸ್ ಎಲ್ಲ ಉಂಟಲ್ಲ, ಅದರಿಂದ ಸಹ ನಿಮ್ಗೆ ಒಳ್ಳೆ ಹಣ ಬರ್ತದೆ. ಸೊ ಈ ಎಲ್ಲ ಹಣಗಳನ್ನು ಯೂಸ್ ಮಾಡಿ ನೀವು ಕಂಪನಿಯನ್ನು ಬಿಲ್ಡ್ ಮಾಡಿ ಹೈರಿಂಗ್ ಮಾಡಬೇಕು, ಮತ್ತೆ ಅದನ್ನು ನೀವು ನಿಮ್ಮ ಎಂಪ್ಲಾಯ್ಸ್ ಗೆ ಸಹ ಪೇ ಮಾಡಬೇಕು, ಮತ್ತೆ ನಿಮ್ಗೆ ಸಹ ಆ ಪ್ರಾಫಿಟ್ ಅನ್ನು ನೀವು ಇಟ್ಕೊಳ್ಬಹುದು. ಇದು ಸ್ವಲ್ಪ ಕಷ್ಟಕರ, ಎಂತಂದ್ರೆ ನಿಮ್ಗೆ ಹೈರಿಂಗ್ ನಾಲೆಜ್ ಇರಬೇಕು, ಕಂಪನಿಗಳನ್ನು ಯಾವ ರೀತಿ ಬಿಲ್ಡ್ ಮಾಡಬಹುದು ಅಂತ ಎಲ್ಲ ನಾಲೆಜ್ ಗಳೆಲ್ಲ ಇರಬೇಕು. ಆಬ್ವಿಯಸ್ಲಿ ನಿಮ್ಮ ಹತ್ರ ಸ್ವಲ್ಪ ಹಣ ಇದ್ರೆ ನಿಮ್ಗೆ ಅದು ತುಂಬಾ ಸುಲಭ ಆಗ್ತದೆ. ಒಂದು 2-3 ಲಕ್ಷ ಆಲ್ರೆಡಿ ನಿಮ್ಮ ಹತ್ರ ಇದ್ರೆ ಕಂಪನಿ ಕ್ರಿಯೇಟ್ ಮಾಡುದು ಮತ್ತೆ ಒಂದು ಆಪರೇಷನಲ್ ಎಲ್ಲ ಕಾಸ್ಟ್ ಗಳನ್ನ ರನ್ ಮಾಡುದು ನಿಮ್ಗೆ ಸುಲಭದಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ನಿಮ್ಮ ಹತ್ರ ಆಲ್ರೆಡಿ ಇರುವ ಗೇಮ್ ಅನ್ನು ರಿಲೀಸ್ ಮಾಡಿ ಅದರಿಂದ ಸ್ವಲ್ಪ ಹಣ ಬಂದ್ರೆ ನೀವು ಇಂಡಿಪೆಂಡೆಂಟ್ ಆಗಿ ಮಾಡಿ, ಅವಾಗ ಎಂತ ಆಗ್ತದೆ ಅಂದ್ರೆ ನಿಮ್ಗೆ ಗೇಮ್ ಡೆವಲಪ್ಮೆಂಟ್ ಕಂಪನಿ ಬಿಲ್ಡ್ ಮಾಡ್ಲಿಕ್ಕೆ ಇನ್ನೂ ಸಹ ಸುಲಭ ಆಗ್ತದೆ. ಮತ್ತೆ ನಿಮ್ಗೆ ತುಂಬಾ ಕಾಂಟ್ಯಾಕ್ಟ್ ಸಹ ಸಿಗ್ತದೆ ನೀವು ಒಂದು ಗೇಮ್ಸ್ ಅನ್ನು ರಿಲೀಸ್ ಮಾಡಿದ ನಂತರ. ಎಂತಂದ್ರೆ ಬೇರೆ ಬೇರೆ ಅವರು ಅಪ್ರೋಚ್ ಮಾಡ್ತಾರೆ, ನಿಮ್ಗೆ ಐಡಿಯಾಸ್ ಗಳು ಹೇಳ್ತಾರೆ, ಮತ್ತೆ ಅವರು ಅವರ ಸ್ಕಿಲ್ಸ್ ಗಳನ್ನ ನಿಮ್ಮ ಹತ್ರ ಹೇಳ್ತಾರೆ. ಸೊ ಅವಾಗ ನಿಮ್ಗೆ ನೆಟ್ವರ್ಕಿಂಗ್ ಸಹ ಹೆಚ್ಚಾಗ್ತದೆ, ಮತ್ತೆ ನಿಮ್ಗೆ ಒಂದು ಗೇಮ್ ಕರೆಕ್ಟ್ ಆಗಿ ಒಂದು ಡೆವಲಪ್ ಮಾಡಿ ಒಂದು ದೊಡ್ಡ ಕಂಪನಿ ಬಿಲ್ಡ್ ಮಾಡಬಹುದು. ಸೊ ಈಗ ಆಬ್ವಿಯಸ್ಲಿ ದೊಡ್ಡ ಕಂಪನಿಗಳೆಲ್ಲ ಉಂಟಲ್ಲ, ಅದೆಲ್ಲ ಸ್ಟಾರ್ಟ್ ಆದದ್ದು ಅದೇ ರೀತಿ. ಒಂದು ಇಂಡಿಪೆಂಡೆಂಟ್ ಡೆವಲಪರ್ಸ್ ಗಳು ಅವರ ಗೇಮ್ಸ್ ಅನ್ನು ಡೆವಲಪ್ ಮಾಡಿ ಆ ಗೇಮ್ ತುಂಬಾ ಫೇಮಸ್ ಆಗಿ ಅವರು ಬೇರೆ ಬೇರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಹೈರಿಂಗ್ ಮಾಡಿ ಎಲ್ಲ ಕಂಪನಿಯನ್ನು ಬಿಲ್ಡ್ ಮಾಡುದು. ಸೊ ಅದರಿಂದ ನಿಮ್ಗೆ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇದ್ರೆ ಗೇಮ್ ಡೆವಲಪ್ಮೆಂಟ್ ಕಂಪನಿ ಅಥವಾ ಗೇಮ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ನೀವು ಮಾಡಬಹುದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ನಿಮ್ಗೆ ಎಂತಾರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.